ಆಲ್ ಮೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಒಂದು ವೆಬ್ಸೈಟ್ನ ಹೇಗೆ ಬಿಲ್ಡ್ ಮಾಡೋದು ಅನ್ನೋದನ್ನ ಒಂದು ಬೇಸಿಕ್ HTML ಮತ್ತು CSS ಮತ್ತು ಜಾವಾ ಸ್ಕ್ರಿಪ್ಟ್ನ ಯೂಸ್ ಮಾಡಿಕೊಂಡು ಅನ್ನೋದನ್ನ ಒಂದು ಸೀರೀಸ್ ವೈಸಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಪಾರ್ಟ್ 1 ಪಾರ್ಟ್ 2 1 ವೀಕ್ ಒಳಗಡೆ ನೀವು ಒಂದು ವೆಬ್ಸೈಟ್ನ ಬಿಲ್ಡ್ ಮಾಡೋದನ್ನು ನೀವು ಕಲಿಬೇಕು. ಸೊ ಆ ಥರ ಹೇಗೆ ನೀವು ಕಲಿಯೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಬೇಸಿಕ್ ಇಂಟ್ರೊಡಕ್ಷನ್ HTML ಟ್ಯಾಗ್ಸ್ಗಳು ಹೇಗೆ ಯಾವೊಂದು ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ಬರೆಯೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಸ್ಕ್ರಾಚ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫುಲ್ ಇನ್ ಡೀಟೇಲ್ ಆಗಿರುತ್ತೆ ವಿಡಿಯೋ. ಯಾವುದನ್ನು ನಾನು ಸ್ಕಿಪ್ ಮಾಡಲ್ಲ, ಎಲ್ಲದನ್ನು ಫುಲ್ ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಬೇಸಿಕ್ ಆಗಿ ವಿಜುವಲ್ ಸ್ಟುಡಿಯೋ ಕೋಡ್ ಅಂತ ಒಂದು ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಿಡಬೇಕು. ನಾನು ಆಲ್ರೆಡಿ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ನನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನು ಓಪನ್ ಮಾಡ್ತೀನಿ. ಸೊ ಅದನ್ನು ನೀವು ನಾನು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. ಒಂದು ಫೋಲ್ಡರ್ ಬೇಕು. ಸೊ HTML ಪ್ರೋಗ್ರಾಮ್ ಅಂತ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. HTML ಪ್ರೋಗ್ರಾಮ್ ಅಂತ ಫೋಲ್ಡರ್ನ ಕ್ರಿಯೇಟ್ ಮಾಡಿ ವಿಜುವಲ್ ಸ್ಟುಡಿಯೋ ಕೋಡ್ನ ಓಪನ್ ಮಾಡ್ತೀನಿ. ನೀವು ಸ್ವಲ್ಪ ಎಕ್ಸ್ಟೆನ್ಷನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅಂದರೆ ನೀವು ಫಾರ್ ಎಕ್ಸಾಂಪಲ್ ಅಂದರೆ HTML ಪ್ರೋಗ್ರಾಮ್ನ ಮಾಡಬೇಕಂದ್ರೆ ಒಂದು ಲೈವ್ ಸರ್ವರ್ ಆಗಿರ್ಬೋದು, HTML ಪ್ರಿವ್ಯೂ ಆಗಿರ್ಬೋದು, HTML CSS ಸಪೋರ್ಟ್ ಆಗಿರ್ಬೋದು, ಇವನ್ನ ಲೈವ್ ಸರ್ವರ್ ಮೇಯ್ನಾಗಿ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದೇನಕ್ಕಂತ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಓಪನ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ HTML ಪ್ರೋಗ್ರಾಮ್ ಅಂತ ಒಂದು ಫೋಲ್ಡರ್ ಇತ್ತಲ್ಲ, ಸೊ ಆ ಫೋಲ್ಡರ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಫೋಲ್ಡರ್ ಅಂತ ಕೊಡ್ತೀನಿ. ಇಲ್ಲಿ ಡೋಂಟ್ ನೋ ಅಂತ ಕೊಡ್ತೀನಿ. ಈಗ ಒಂದು ಹೊಸ ಫೋಲ್ಡರ್ ಕ್ರಿಯೇಟ್ ಆಗಿದೆ. ಈಗ ಇಲ್ಲಿ ಅಲ್ಲಿ ಟೆಕ್ಸ್ಟ್ ಐಕನ್ ಕಾಣ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಆ ಟೆಕ್ಸ್ಟ್ ಐಕಾನ್ ಇದೆಯಲ್ಲ ಆ ಫೋಲ್ಡರ್ ಕೆಳಗಡೆ ಅಲ್ಲಿ ನೀವು index.html ಅಂತ ಕೊಡಬೇಕು. HTML ಅನ್ನೋದು HTMLದ ಎಕ್ಸ್ಟೆನ್ಷನ್. HTML ಅನ್ನೋದು HTMLದ ಎಕ್ಸ್ಟೆನ್ಷನ್ ಆಗಿರುತ್ತೆ. index.html ಅಂತಲೇ ಯಾಕೆ ಬರೀತಾರೆ? ನಿಮ್ಮ ಕಾಲೇಜ್ ಅಥವಾ ಸ್ಕೂಲಲ್ಲಿ hello.html ಏನೋ program.html, ಆದರೆ index.html ಅಂತ ಬರೆಯೋದು ಒಂದು ಪ್ರೊಫೆಷ್ನಲ್ ಆಗಿ ಬರೆಯೋದು ಆಗಿರುತ್ತೆ. ಸೊ index.html ಅಂತಲೇ ನೀವು ಬರಿಬೇಕಾಗುತ್ತೆ ಆಲ್ ಟೈಮ್. ಸೊ ಈಗ ನೀವು ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ನೋಡ್ಬೋದು, ಇಲ್ಲಿ ಟೈಪ್ ಮಾಡೋಕ್ಕೆ ನಿಮಗೆ ಸ್ಪೇಸ್ ಬರುತ್ತೆ VS ಕೋಡಲ್ಲಿ. ಈಗ ನೀವು ಇಲ್ಲಿ ಟೈಪ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನೀಗ ಒಂದು HTML ಅಂತ ಟೈಪ್ ಮಾಡಿ HTML5ನ ಕ್ಲಿಕ್ ಮಾಡಿದ್ರೆ ನಿಮಗೆ ಬೇಸಿಕ್ ಸ್ಟ್ರಕ್ಚರ್ ಬಂದುಬಿಡುತ್ತೆ HTML. ಸೊ ಇದಿಷ್ಟು ಬೇಸಿಕ್ ಸ್ಟ್ರಕ್ಚರ್. ಡಾಕ್ ಟೈಪ್ ಅಂದರೆ ಇದೊಂದು ಡಾಕ್ಯುಮೆಂಟ್ ಇದು ಆಗಿರುತ್ತೆ. ಸೊ HTML ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ ಅಂತ ಕೊಟ್ಟಿದ್ದೀನಿ, ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಕೊಟ್ಟಿದ್ದೀನಿ. ಇದ್ರ ಮೆಟಾ ಕ್ಯಾಸೆಟ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ. ಟೈಟಲ್ ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದೀನಿ. ನೀವು ಟೈಟಲ್ನ ಏನು ಬೇಕಾದರೂ ಚೇಂಜ್ ಮಾಡ್ಬೋದು. ನೀವು ಟೈಟಲ್ನ ಚೇಂಜ್ ಮಾಡಿದ್ರೆ ಅಲ್ಲಿ ನಿಮಗೆ ಮೇಲ್ಗಡೆ ಹೆಡ್ಡಿಂಗಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಅಲ್ಲಿ ಹೆಡ್ಡಿಂಗ್ ಬರುತ್ತಲ್ಲ, ಸೊ ಅದನ್ನು ನಾನು ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ. ಇಲ್ಲಿ ಬಾಡಿ ಮತ್ತು ಎರಡು ಎಲ್ಲೆಲ್ಲಿ ಓಪನ್ ಆಗಿದೆ, ಸೊ ಅಲ್ಲೇ ಕ್ಲೋಸ್ ಆಗಿರುತ್ತೆ. ಸೊ ನೋಡಿ, ಇದು ಅಲ್ಲಿ HTML ಅನ್ನೋದು ಹೆಡ್ ಅನ್ನೋದು ಓಪನ್ ಆಗಿದೆ, ಅಲ್ಲೇ ಕೆಳಗಡೆ ಕ್ಲೋಸ್ ಆಗಿದೆ. ಇಲ್ಲಿ ಬಾಡಿ ಅನ್ನೋದು ಓಪನ್ ಆಗಿದೆ, ಬಾಡಿ ಅನ್ನೋದು ಕ್ಲೋಸ್ ಆಗಿದೆ. ಈಗ ಓಪನ್ ವಿತ್ ಲೈವ್ ಸರ್ವರ್ ಅಂತ ಕೊಡಿ. ಲೈವ್ ಸರ್ವರ್ನ ಇನ್ಸ್ಟಾಲ್ ಮಾಡಿದ್ರೆ ಈ ಥರ ಒಂದು ಆಪ್ಷನ್ ಬರುತ್ತೆ, ಓಪನ್ ವಿತ್ ಲೈವ್ ಸರ್ವರ್. ಅಂದರೆ ಲೈವ್ ಆಗಿ ಇಲ್ಲಿ ಏನು ಟೈಪ್ ಮಾಡ್ತಿರ್ತೀನಿ ಸ್ವಲ್ಪ ಚೇಂಜಸ್ ಆಗುತ್ತೋ ಅಲ್ಲಿ ಹಾಗೆ ಚೇಂಜಸ್ ಆಗುತ್ತೆ. ಲೈವ್ ಸರ್ವರ್ ಅಂತ ಕೊಡ್ತೀನಿ. ಸೇವ್ ಮಾಡಿ ಲೈವ್ ಸರ್ವರ್ ಅಂತ ಕೊಟ್ಟರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಡಾಕ್ಯುಮೆಂಟ್ ಅಂತ ಬಂದಿದೆ, ಅಲ್ಲಿ ನೋಡಿ ಡಾಕ್ಯುಮೆಂಟ್ ಅಂತ ಬಂದಿದೆಯಲ್ಲ, ಅದನ್ನು ನೀವು ಚೇಂಜ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಒಂದು ರ್ಯಾಂಡಮ್ ಆಗಿ HTML ಪ್ರೋಗ್ರಾಮ್ ಅಂತ ಕೊಡ್ತೀನಿ. ಈಗ ರನ್ ಕೊಟ್ಟರೆ ನೋಡಿ HTML ಪ್ರೋಗ್ರಾಮ್ ಅಂತ ಬಂದಿದೆ. ಸೊ ಹೇಗೆ ಟೈಪ್ ಮಾಡ್ತೀನಿ, ಸೊ ಅದೇ ಥರ ಬರುತ್ತೆ. HTML ಪ್ರೋಗ್ರಾಮ್ ಅಂತ ಟೈಪ್ ಮಾಡಿದ್ದೇನೆ, ಸೊ ಹಾಗೆ ಬಂದಿದೆ. ಎಕ್ಸಾಂಪಲ್ ಅಂತ ಟೈಪ್ ಮಾಡಿದ್ದೀನಿ, HTML ಪ್ರೋಗ್ರಾಮ್ ಎಕ್ಸಾಂಪಲ್ ಅಂತ ಟೈಪ್ ಮಾಡಿದೆ. ಈಗ ಇದು H1 ಅಂತ ಒಂದು ಟ್ಯಾಗ್ ಇದೆ. H1 ಅಂತ ಟ್ಯಾಗನ್ನು ನೀವು ಈ ಥರ ಬರೆಯೋಕ್ಕೆ ಟೈಪ್ ಮಾಡ್ತಿರ್ತೀರಿ. ಸೊ ಈ ಥರ ಬರೆಯೋದಲ್ಲ, ಡೈರೆಕ್ಟಾಗಿ H1 ಅಂತ ಬರೆದು ಇಂಟರ್ಪ್ರೆಸ್ ಮಾಡಿದ್ರೆ ಫುಲ್ ಡೀಟೇಲ್ ಟ್ಯಾಗ್ ಬಂದಿರುತ್ತೆ, ಓಪನ್ ಮತ್ತು ಕ್ಲೋಸ್ ಟ್ಯಾಗ್. ಇದೊಂದು ಆ್ಯಂಗುಲರ್ ಬ್ರಾಕೆಟ್ ಅಂತ ಕರೀತಾರೆ. ಗ್ರೇಟರ್ ದೆನ್ ಮತ್ತು ಲೆಸ್ಸರ್ ದೆನ್ ಥರ ಇದೆಯಲ್ಲ, ಅದು ಆ್ಯಂಗುಲರ್ ಬ್ರಾಕೆಟ್. ಇದನ್ನು H1 ಅನ್ನೋ ಟ್ಯಾಗ್ನ ಯೂಸ್ ಮಾಡಿಕೊಂಡು ಇದರ ಹೆಡ್ಡಿಂಗ್ ಟ್ಯಾಗ್ ಅಂತ ಕರೀತಾರೆ. H1 ಟ್ಯಾಗ್ ಒಳಗಡೆ ಹಲೋ ವರ್ಡ್ ಅಂತ ನಾನು ಬರಿತೀನಿ. ಸೊ H1 ಅನ್ನೋದು ತುಂಬ ಲಾರ್ಜ್ ಸೈಜ್ ಇರುತ್ತೆ. ಈಗ ಓಪನ್ ವಿತ್ ಲೈವ್ ಸರ್ವರ್ ಕೊಡ್ತೀನಿ. ಹಲೋ ವರ್ಡ್ ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮಗೆ.
ಸೊ ಓಕೆ, ಹಲೋ ವರ್ಡ್ ಅನ್ನೋದು ಡಿಸ್ಪ್ಲೇ ಆಯಿತು. ಈಗ ನಿಮಗೆ ಒಂದು ಪಿ ಅಂತ ಒಂದು ಟ್ಯಾಗ್ ಇದೆ, ನೆಕ್ಸ್ಟ್ ತುಂಬ ಟ್ಯಾಗ್ ಇದೆ, ಅದನ್ನೆಲ್ಲ ಯೂಸ್ ಮಾಡ್ತಾ ಹೋಗೋಣ. ಈಗ ಪಿ ಅಂತ ಒಂದು ಟ್ಯಾಗ್ ಇದೆ, ಪಿ ಅಂತ ಟೈಪ್ ಮಾಡಿ ಇಂಟರ್ ಪ್ರೆಸ್ ಮಾಡಿದ್ರೆ ಪಿ ಅಂದರೆ ಪ್ಯಾರಾಗ್ರಾಫ್ ಅಂತ. ನೀವು ಎಷ್ಟು ಲೈನ್ ಬೇಕಾದ್ರೂ ಇದರೊಳಗಡೆ ಕೋಡ್ನ ಬರಿಬೋದು. ಈಗ ನಾನು ರ್ಯಾಂಡಮ್ ಆಗಿ ಒಂದಷ್ಟು ಸ್ವಲ್ಪ ಲೋ ರನ್ ಅಂತ ಟೈಪ್ ಮಾಡಿ ನೀವು ಇಂಟರ್ನ ಪ್ರೆಸ್ ಮಾಡಿದ್ರೆ ನಿಮಗೆ ರ್ಯಾಂಡಮ್ ಆಗಿ ತುಂಬ ಕೋಡ್ ಬರುತ್ತೆ. ನಾನು ಸುಮ್ಮನೆ ಇಲ್ಲಿ ಒಂದಷ್ಟು ಬರಿತೀನಿ. ದಿಸ್ ಈಸ್ ದ ಮೈ ಫಸ್ಟ್ ಏನಾದರೂ ನೀವೇನಾದರೂ ಬರಿಬೋದು, ನಿಮ್ಗೆ ಫಸ್ಟ್ ಪ್ರಾಕ್ಟೀಸ್ ಆಗಬೇಕಲ್ಲ. ದಿಸ್ ಇಸ್ ಮೈ ಫಸ್ಟ್ ವೆಬ್ಸೈಟ್ ಅಂತ ಬರಿತೀನಿ, ವೆಬ್ಸೈಟ್ ಡೆವಲಪ್ಮೆಂಟ್ ಅಂತ ಬರಿತೀನಿ. ಓಕೆ, ಸೊ ಈಗ ಓಪನ್ ವಿತ್ ಲೈವ್ ಸರ್ ಕೊಟ್ಟರೆ ಈಗ ಪ್ಯಾರಾಗ್ರಾಫ್ ಆಗಿ ಚಿಕ್ಕದಾಗಿ ಕಾಣುತ್ತೆ ನೋಡಿ. ಹಲೋ ವರ್ಡ್ ಅನ್ನೋದು ದೊಡ್ಡ ಸೈಜಲ್ಲಿ ಕಾಣುತ್ತೆ, ಪ್ಯಾರಾಗ್ರಾಫ್ ಅನ್ನೋದು ಚಿಕ್ಕ ಸೈಜಲ್ಲಿ ಕಾಣುತ್ತೆ. ಪ್ಯಾರಾಗ್ರಾಫ್ ಚಿಕ್ಕದಾಗಿ ಕಾಣುತ್ತೆ. ಈಗ ಪ್ಯಾರಾಗ್ರಾಫ್ನ ಅಲ್ಲಿ ಕೆಳಗೆ ಇಂಟರ್ ಹೊಡೆದು ಅಲ್ಲಿ ಒಂದು ಅಂದರೆ ಸ್ಟೈಲ್ನ ಚೇಂಜ್ ಮಾಡ್ತೀನಿ. ಅದರೊಳಗಡೆ ಇಟಾಲಿಕ್ ಅಂತ ಒಂದು ಹಾಕ್ತೀನಿ, ಐ ಅಂದರೆ ಇಟಾಲಿಕ್ ಅಂತ. ಈಗ ಏನಂದರೆ ಲರ್ನ್ ಕೋಡ್ ವಿತ್ ಟೆಕ್ ಅಂತ ನನ್ನ ಚಾನಲ್ ನೇಮ್ನ ಬರಿತೀನಿ. ಸೊ ಬರೆದು ಈಗ ಓಪನ್ ವಿತ್ ಲೈವ್ ಸರ್ವರ್ ಕೊಟ್ಟರೆ ನೀವು ನೋಡ್ಬೋದು, ಈಗ ಇಟಾಲಿಕ್ ಆಗಿ ಅದು ಕಾಣ್ತಾ ಇದೆ ಲರ್ನ್ ಕೋಡ್ ವಿತ್ ಟೆಕ್ ಅನ್ನೋದು. ಅದನ್ನು ನೀವು ಕೆಳಗಡೆ ಬರಬೇಕಂದ್ರೆ BR ಅಂತ ಒಂದು ಟ್ಯಾಗ್ನ ಯೂಸ್ ಮಾಡ್ತೀವಿ. BR ಅಂತ ಟೈಪ್ ಮಾಡಿ ನೀವು ಇಂಟರ್ನ ಪ್ರೆಸ್ ಮಾಡಿದ್ರೆ ಬ್ರೇಕ್ ಆಗುತ್ತೆ. ಸೊ ಈಗ ನೋಡ್ಬೋದು ಲರ್ನ್ ಕೋಡ್ ವಿತ್ ಟೆಕ್ ಅನ್ನೋದು ನೆಕ್ಸ್ಟ್ ಲೈನಿಗೆ ನಿಮಗೆ ಜಂಪ್ ಆಗಿದೆ. ಸೊ ನಿಮಗೆ ಕಾಣ್ತಿದೆ. ಸೊ ಈಗ ಇದನ್ನು ಬ್ರೇಕ್ ಅಂತ ಈಗ ಐ ಟ್ಯಾಗ್ ಇದೆ, ಹೀಗೆ ಆಮೇಲೆ ಬಿ ಅಂತ ಟ್ಯಾಗ್ ಇದೆ, ಇದು ಬೋಲ್ಡ್ ಆಗಿ ಕಾಣುತ್ತೆ. ಆಮೇಲೆ ಸಬ್ ಸ್ಟ್ರಿಂಗ್ ಅಂತ ಟ್ಯಾಗ್ ಇದೆ, ತುಂಬ ಟ್ಯಾಗ್ಸ್ಗಳು ಇದೆ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿ ಬೋಲ್ಡ್ ಆಗಿ ಕಾಣುತ್ತೆ. ಸೊ ಇದನ್ನು ಮತ್ತೆ ಬ್ರೇಕ್ ಹಾಕ್ತೀನಿ, ಅದೇ ಬಿ ಆರ್ ಅಂತ ಟೈಪ್ ಮಾಡಿ ಇಂಟರ್ ಪ್ರೆಸ್ ಮಾಡಿದ್ರೆ ಅಲ್ಲಿ ಬ್ರೇಕ್ ಆಗುತ್ತೆ, ನೆಕ್ಸ್ಟ್ ಲೈನಿಗೆ ಬರುತ್ತೆ. ಓಕೆ, ಬ್ರೇಕ್ ಅನ್ನೋದು ಇದಕ್ಕೋಸ್ಕರ ಯೂಸ್ ಆಗುತ್ತೆ. ಐ ಅನ್ನೋದು ಇಟಾಲಿಕ್ ಮಾಡೋಕ್ಕೆ, ಬಿ ಅನ್ನೋದು ಬೋಲ್ಡ್ ಮಾಡೋಕ್ಕೆ, ಪಿ ಅನ್ನೋದು ಪ್ಯಾರಾಗ್ರಾಫ್. ಎಷ್ಟು ಲೈನ್ ಬೇಕಾದ್ರೂ ಕೋಡ್ ಬರಿಬೋದು. ಮಧ್ಯೆ ಬ್ರೇಕ್ನ ಯೂಸ್ ಮಾಡ್ಬೋದು ಕೆಳಗೆ ಬರಬೇಕು ಅಂದರೆ. ಈಗ ಸಬ್ ಅಂತ ಬರ್ತೀನಿ, ಸಾತ್ವಿಕ್ BR ಅಂತ ಬರ್ತೀನಿ. ಅಂದರೆ ಸಬ್ ಅಂದರೆ ಕೆಳಗಡೆ ಬರಬೇಕು. ಈಗ ನೋಡಿ ಸಾತ್ವಿಕ್ ಗೌಡ ಅಂತ ಇದೆಯಲ್ಲ, ಅದ್ರ ಕೆಳಗಡೆ ಇದು ಬರುತ್ತೆ. ಓಕೆ, ಇದನ್ನು ಬ್ರೇಕ್ ಮಾಡ್ತೀನಿ ಕೆಳಗಡೆ ಬರಲಿ ಅನ್ನೋದಕ್ಕೋಸ್ಕರ BR ಅಂತ ಕಮೆಂಟ್ನ ಯೂಸ್ ಮಾಡಿ, ಅಂದರೆ ಇದನ್ನು ಯೂಸ್ ಮಾಡ್ತೀನಿ, ಟ್ಯಾಗ್ನ ಯೂಸ್ ಮಾಡಿ ಬ್ರೇಕ್ ಅಂದರೆ ನೆಕ್ಸ್ಟ್ ಲೈನಿಗೆ ಬರುತ್ತೆ. ಅಂದರೆ /n ಅಂತ ಎಲ್ಲ ಯೂಸ್ ಮಾಡ್ತಿದ್ರಲ್ಲ C ಪ್ರೋಗ್ರಾಮ್ ಅಥವಾ ಬೇರೆ ಪ್ರೋಗ್ರಾಮಲ್ಲಿ. ಸೊ ಇಲ್ಲಿ ಈ ಥರ ಯೂಸ್ ಮಾಡ್ತೀನಿ. ಈಗ H2ಗೆ ಏನಂದರೆ ಡಿಫ್ರೆನ್ಸ್ ಅಂದರೆ ಹಲೋ ವರ್ಡ್ಗಿಂತ ಸ್ವಲ್ಪ ಚಿಕ್ಕದಾಗಿ, ಅಂದರೆ ಹಲೋ ವರ್ಡ್ ಸ್ವಲ್ಪ ದೊಡ್ಡದಾಗಿ ಬರ್ತಿತ್ತಲ್ಲ, ಇದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಏನು ಡಿಫ್ರೆನ್ಸ್ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. H2 ಅನ್ನೋದ್ರೊಳಗಡೆ ಹಲೋ ವರ್ಡ್ ಅನ್ನೋದನ್ನು ಹಾಕ್ತೀನಿ. ಈಗ H3 ಅಂತ ಟೈಪ್ ಮಾಡಿ ಮಾಡ್ತೀನಿ, ಇಂಟರ್ ಪ್ರೆಸ್ ಮಾಡ್ತೀನಿ, ಅದರೊಳಗಡೆ ಸೇಮ್ ಹಲೋ ವರ್ಡ್ ಅನ್ನೋದನ್ನು ಹಾಕ್ತೀನಿ. ಏನು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ನೀವು ನೋಡ್ಬೋದು. ಇದನ್ನೆಲ್ಲ ನೀವು CSS ಅಲ್ಲಿ ಚೇಂಜ್ ಮಾಡ್ಬೋದು, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಹಲೋ ವರ್ಡ್ ಅಂತ ಬರ್ತೀನಿ. H5 ಹಲೋ ವರ್ಡ್. H6 ಇಸ್ ದ ಲಾಸ್ಟ್ ಅಂದರೆ ಸ್ಮಾಲೆಸ್ಟ್. H6 ಅನ್ನೋದು ಸ್ಮಾಲೆಸ್ಟ್ ಆಗಿ ಕಾಣುತ್ತೆ. ಹಲೋ ವರ್ಡ್ ಅನ್ನೋದನ್ನ ಪ್ರಿಂಟ್ ಮಾಡ್ತೀನಿ. ಈಗ ಓಪನ್ ವಿತ್ ಲೈವ್ ಸರ್ವರ್ ಕೊಡ್ತೀನಿ, ಇಲ್ಲಾಂದರೆ Alt+L ಅಂತಲೂ ಪ್ರೆಸ್ ಮಾಡಬಾರ್ದು. ಈಗ ನೋಡ್ಬೋದು ಹಲೋ ವರ್ಡ್ ಅನ್ನೋದು ದೊಡ್ಡದಾಗಿ ಕಾಣ್ತಿದೆ. ಅದು H1 ಅನ್ನೋದು ದೊಡ್ಡದು, H2 ಸ್ವಲ್ಪ ಚಿಕ್ಕದು, ಆಮೇಲೆ H6 ಅನ್ನೋದು ತುಂಬ ಚಿಕ್ಕದು. ನೀವು ಕಾಣ್ತಿರ್ಬೋದು ಒಂದು ಲೈನ್ಸಲ್ಲಿ ಬಂತೆ, ಸ್ವಲ್ಪ ದೊಡ್ಡದು, ಚಿಕ್ಕದು, ತುಂಬ ಚಿಕ್ಕದು ಹಲೋ ವರ್ಡ್ ಅನ್ನೋದು. ಇದು ಸೊ ಡಿಫ್ರೆನ್ಸ್ ಆಫ್ ದ H1, H2, H3, H4, H5, H6 ಈ ಥರ ಟ್ಯಾಗ್ಸ್ನ ಯೂಸ್ ಮಾಡೋದು. ಇದ್ರ ಸೈಜ್ ಅಫ್ಕೋರ್ಸ್ ಇದ್ರ ಸೈಜ್ನ ನೀವು CSS ಅಲ್ಲಿ ಚೇಂಜ್ ಮಾಡ್ಬೋದು. ಸೊ H1, H2 ಎಲ್ಲ ಚೇಂಜ್ ಮಾಡ್ಬೋದು. ಈಗ ನಿಮಗೆ ಇನ್ನು ಸ್ವಲ್ಪ ಸ್ಟೈಲ್ನ ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಈಗ ಸ್ಟೈಲ್ ಅನ್ನೋದು ಕಮೆಂಡ್ ಇದೆ. ಸ್ಟೈಲ್ ಅನ್ನೋದನ್ನು ಏನಕ್ಕಂದರೆ ನೀವು ಸ್ಟೈಲ್ ಶೀಟ್ನ ಯೂಸ್ ಮಾಡ್ತೀರಲ್ಲ ಆವಾಗ ಇದು ಮಾಡ್ತೀವಿ. ಇದು ನಾನು ಫಾರ್ ಇನ್ಲೈನು ಅಂತ ಹೀಗೆ ತುಂಬ CSS ಇದೆ. ಇನ್ಲೈನು, ಇಂಟರ್ನಲ್ಲು, ಎಕ್ಸ್ಟರ್ನಲ್ CSS ಅಂತ. ಇದು ಇನ್ಲೈನ್ CSS. ಇದ್ರ ಒಳಗಡೆ HTML ಒಳಗಡೆನೇ ಮಾಡ್ತಿರೋದಲ್ಲ, ಸೊ ಇನ್ಲೈನ್ CSS. ಈಗ ಕಲರ್ ಬ್ಲೂ ಅಂತ ಕೊಡ್ತೀನಿ, H1 ಬ್ಲೂ ಅಂತ ಕೊಡ್ತೀನಿ. ನೆಕ್ಸ್ಟ್ P ಟ್ಯಾಗಿಗೂ ಬೇಕಾದ್ರೂ ಮಾಡ್ಬೋದು. ಈಗ H1 ಅಂತ ಇದೆಯಲ್ಲ, ಅದು ಕಲರು ಬ್ಲೂ ಆಗಿ ಕಾಣುತ್ತೆ ನಿಮಗೆ. ಇದು P ಟ್ಯಾಗಿಗೆ ಕಲರ್ನ ಕೊಡ್ಬೋದು, ಆದರೆ P ಟ್ಯಾಗ್ದು ವರ್ಕ್ ಆಗಲ್ಲ. ಯಾಕಂದರೆ ನೋಡಿ ಹಲೋ ವರ್ಡ್ ಅನ್ನೋದು ಬ್ಲೂ ಆಗಿ ಕಾಣ್ತಾ ಇದೆ. P ಟ್ಯಾಗ್ದು ವರ್ಕ್ ಆಗಲ್ಲ ಯಾಕಂದರೆ ಸೊ ಅದು ಇಲ್ಲಿ P ಟ್ಯಾಗ್ ಒಳಗಡೆ ತುಂಬ ಬ್ರೇಕ್ಸ್ನ ಯೂಸ್ ಮಾಡಿದ್ನಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗ್ತಿದೆ.
ಅದಕ್ಕೋಸ್ಕರ ಪಿ ಟ್ಯಾಗ್ದು ವರ್ಕ್ ಆಗಲ್ಲ ಇದು. ಇದನ್ನು ನಾನು CSS ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಷ್ಟನ್ನು ಕಟ್ ಮಾಡ್ತೀನಿ. ಇದಿಷ್ಟು ಈಗ ಬೇಡ, ಇದಿಷ್ಟು ಕಮೆಂಟ್ ಮಾಡ್ಬೋದು ಇಲ್ಲ ಕಟ್ ಮಾಡ್ಬೋದು. ಕಟ್ ಮಾಡಿ ಹಾಕ್ತೀನಿ. ಸೊ ನೆಕ್ಸ್ಟ್ ಏನಂದರೆ, ಈಗ ಓಪನ್ ವಿತ್ ಲೈವ್ ಸರ್ವರ್ ಕೊಟ್ಟರೆ ನೋಡಿ ಸೇಮ್ ಆ್ಯಸ್ ಯೂಶುವಲ್ ಹೇಗಿತ್ತು ಹಾಗೆ ಬರ್ತಿದೆ. ಸೊ ಈಗ ಇನ್ನು ಸ್ವಲ್ಪ ಅಡ್ವಾನ್ಸ್ ಟ್ಯಾಗ್ಗಳನ್ನು ಯೂಸ್ ಮಾಡೋಣ. ಅಡ್ವಾನ್ಸ್ ಆಗಿರೋ ಟ್ಯಾಗ್ಗಳು ಅಂದರೆ ತುಂಬ ಇದೆ. ಫಾರ್ ಎಕ್ಸಾಂಪಲ್ ಈಗ ಸ್ವಲ್ಪ ಟೈಪ್ ಮಾಡ್ತೀನಿ, ನೋಡ್ಕೊತಾ ಹೋಗಿ. ಈಗ ಇಲ್ಲಿಗೆ ಪಿ ಟ್ಯಾಗ್ ಎಂಡ್ ಆಯಿತು, ಇಲ್ಲಿ ಓಪನ್ ಆಗಿತ್ತು, ಇಲ್ಲಿಗೆ ಕ್ಲೋಸ್ ಮಾಡಬೇಕು. ಇದು ಅಂದರೆ VS ಕೋಡೇ ಸಜೆಸ್ಟ್ ಮಾಡುತ್ತೆ ನಿಮಗೆ ಹೇಗೆ ಎಂಡ್ ಮಾಡಬೇಕು, ಹೇಗೆ ಕ್ಲೋಸ್ ಮಾಡಬೇಕಂತ. ನೀವು ಜಸ್ಟ್ ಟೈಪ್ ಮಾಡಿದ್ರೆ ಅಲ್ಲಿಗೆ ಕ್ಲೋಸ್ ಆಗುತ್ತೆ, ಅಲ್ಲಿಗೆ ಎಂಡ್ ಆಗುತ್ತೆ. ಈಗ ನೀವು ಈಗ ಏನಂದರೆ ಈ ಪಿ ಟ್ಯಾಗ್ ಆದಮೇಲೆ ನೆಕ್ಸ್ಟ್ ಏನು ಟೈಪ್ ಮಾಡಬೇಕಂದ್ರೆ, ಈಗ ನಾನು ಆರ್ಡರ್ ಲಿಸ್ಟ್ ಮತ್ತು ಅನ್ಆರ್ಡರ್ ಲಿಸ್ಟ್ ಅಂತ ಒಂದು ಸ್ವಲ್ಪ ಇದೆ. UL ಅಂತ ಟೈಪ್ ಮಾಡಿ ಇಂಟರ್ ಪ್ರೆಸ್ ಮಾಡಿದ್ರೆ ಅನ್ಆರ್ಡರ್ ಲಿಸ್ಟ್ ಅಂತ. ಅನ್ಆರ್ಡರ್ ಲಿಸ್ಟ್ ಅಂದರೆ ಇದು ಸ್ವಲ್ಪ ಬುಲೆಟ್ ನೋಡಿದ್ದೀರಲ್ಲ, ಸೊ ಆ ಥರ ಬರುತ್ತೆ. ಬುಲೆಟ್ ಟೈಪ್ ಒಂದ್ರ ಕೆಳಗಡೆ ಬರುತ್ತೆ ಲೀಸ್ಟ್ಗಳು. ಲೀಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಇದು ಅನ್ಆರ್ಡರ್ ಲಿಸ್ಟು. ಈಗ ಆರ್ಡರ್ ಲಿಸ್ಟು, ಅನ್ಆರ್ಡರ್ ಲಿಸ್ಟ್ ಅಂತ ತುಂಬ ಟೈಪ್ಸ್ ಇದೆ. ಸೊ ಇದನ್ನು 3 ಟೈಮ್ಸ್ ಪೇಸ್ಟ್ ಮಾಡ್ತೀನಿ. ಸ್ವಲ್ಪ ಚೇಂಜಸ್ನ ಮಾಡ್ತೀನಿ, ಪೇಸ್ಟ್ ಮಾಡಿ ಚೇಂಜಸ್ನ ಮಾಡ್ತೀನಿ. ಈಗ ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಲೈವ್ ಸರ್ವರ್ನ ಕೊಡ್ತೀನಿ. ಈಗ ಏನಾಗಿದೆ ನೋಡಿ, ಬುಲೆಟಲ್ಲಿ ಬರ್ತಾ ಇದೆ, ನೋಡ್ಬೋದು. ಸಾತ್ವಿಕ್ ಅಂತ ಬರ್ತಿದೆ, ಎಲ್ಲದು ಸೇಮ್ ಬುಲೆಟಲ್ಲಿ ಡಿಸ್ಪ್ಲೇ ಆಗ್ತಿದೆ. ಈಗ ಆರ್ಡರ್ ಲಿಸ್ಟ್ ಅಂದರೆ OL ಅಂತ ಟೈಪ್ ಮಾಡಿ, UL ಮತ್ತು LI OL ಅಂತ ಟೈಪ್ ಮಾಡಿ ಇಂಟರ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ, ಆರ್ಡರ್ ಲಿಸ್ಟ್ ಅಂದರೆ ನಂಬರ್ ಟೈಪ್ 1 2 3 4 ಆ ಥರ ಬರುತ್ತೆ. ಈಗ ನೀವೇ ನೋಡ್ಬೋದು. ದಿಸ್ ಈಸ್ ಏನಾದರೂ ರ್ಯಾಂಡಮಾಗಿ ನಾನು ಟೈಪ್ ಮಾಡ್ತಿದ್ದೀನಿ. ದಿಸ್ ಈಸ್ ದ ಫಸ್ಟ್ ಅಂತ ಸುಮ್ಮನೆ ರ್ಯಾಂಡಮಾಗಿ ನಿಮಗೆ ಡಿಸ್ಪ್ಲೇ ಆಗಬೇಕಲ್ಲ, ಸೊ ಅದಕ್ಕೋಸ್ಕರ ಅದನ್ನೇ 3 ಟೈಮ್ಸ್ ಪೇಸ್ಟ್ ಮಾಡ್ತೀನಿ. ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ 3 ಟೈಮ್ಸ್. ಈಗ ರನ್ ಮಾಡ್ತೀನಿ. ಈಗ ನೋಡ್ಬೋದು ಅದು ನಂಬರಲ್ಲಿ ಬಂದಿದೆ, 1 2 3 ಅಂತ ಲಿಸ್ಟ್ ನಂಬರಲ್ಲಿ ಬಂದಿದೆ. ಈಗ ಸೊ ನಿಮಗೆ ಇದು ಡಿಫರೆನ್ಸ್ ನಿಮ್ಗೆ ಗೊತ್ತಾಗಿದೆ. ಆರ್ಡರ್ ಲಿಸ್ಟು, ಆರ್ಡರ್ ಲಿಸ್ಟ್ ಅಂದರೆ ನಂಬರ್ ಟೈಪಲ್ಲಿ ಬರುತ್ತೆ. ಅನ್ಆರ್ಡರ್ ಅಂದರೆ ಬುಲೆಟ್ ಅಥವಾ ನೀವು ಇದನ್ನು CSS ಅಲ್ಲಿ ಚೇಂಜ್ ಮಾಡ್ಬೋದು, ಸ್ಟೈಲ್ಸ್ನ ಚೇಂಜ್ ಮಾಡ್ಬೋದು. ನಂಬರ್ ಬದಲು ಬೇರೆ ಏನಾದರೂ ಹಾಕ್ಬೋದು. ಸೊ ಈ ಥರ ಚೇಂಜ್ ಮಾಡ್ಬೋದು. ಸೊ ಇದರಲ್ಲಿ ಈ ಥರ ಇರುತ್ತೆ. ಇನ್ನು ಫಾರ್ಮ್ ಆ್ಯಕ್ಷನ್ ಅಂತ, ಇದು ಸ್ವಲ್ಪ ಫಾರ್ಮ್ಗಳಿಗೆ ಸಂಬಂಧಪಟ್ಟು. ಫಾರ್ ಎಕ್ಸಾಂಪಲ್ ಲಾಗಿನ್ ಪೇಜ್ ಆಗಿರ್ಬೋದು, ಸೈನಪ್ ಪೇಜಲ್ಲಿ ನೀವು ಫಾರ್ಮ್ಸ್ನ ನೋಡಿರ್ತೀರಿ. ಲಾಗಿನ್ ಬಟನ್ ಆಗಿರ್ಬೋದು, ಟೆಕ್ಸ್ಟ್ ಬಾಕ್ಸ್ ಆಗಿರ್ಬೋದು, ಟೆಕ್ಸ್ಟ್ ಏರಿಯಾ, ಚೆಕ್ ಬಾಕ್ಸ್ ತುಂಬ ಇದೆ, ತುಂಬ ಸಪೋರ್ಟ್ ಮಾಡುತ್ತೆ. ಅದನ್ನೆಲ್ಲ ನೀವು ನೋಡಿರ್ಬೋದು ಫಾರ್ಮ್ ಆ್ಯಕ್ಷನಲ್ಲಿ. ಈಗ ಫಾರ್ಮ್ ಆ್ಯಕ್ಷನಲ್ಲಿ ನಾನು ಸ್ವಲ್ಪ ಇನ್ಪುಟ್ ಅಂತ ಬರಿತೀನಿ. ಇನ್ಪುಟ್ ಅಂತ ಬದಲು ಟೈಪ್ ಮಾಡಿದ್ರೆ ಟೈಪ್ ಟೆಕ್ಸ್ಟ್. ಇನ್ಪುಟ್ ಟೈಪ್ ಅಂದರೆ ಟೈಪ್ ಯಾವ ಥರ ಟೆಕ್ಸ್ಟ್ ಟೈಪಲ್ಲಿ ನಾವು ಅದಕ್ಕೆ ಇನ್ಪುಟ್ ಕೊಡಬೇಕು. ಪ್ಲೇಸ್ ಹೋಲ್ಡರ್ ಅಂತ ಒಂದು ಇದಿದೆ. ಸೊ ಅದನ್ನು ಆ್ಯಸ್ ಯೂಶುವಲ್ ಹೇಗಿದೆಯೋ ಹಾಗೆ ಇದು ಹೇಗೆ ಇದೆಯೋ ಸೇಮ್ ಅದೇ ಥರ ಟೈಪ್ ಮಾಡ್ತೀವಿ, ಪ್ಲೇಸ್ ಹೋಲ್ಡರ್ ಅಂತ. ಸೊ ಟೆಕ್ಸ್ಟ್ ಅನ್ನೋದು ಅಲ್ಲಿಗೆ ಹೋಗುತ್ತೆ. ಈಗ ನೀವೇನು ಬೇಕಾದರೂ ಟೈಪ್ ಮಾಡ್ಬೋದು. ಇಂಟರ್ ದ ನಂಬರ್ ಅಂತ ನಾನು ಟೈಪ್ ಮಾಡ್ತೀನಿ. ಇಂಟರ್ ಯುವರ್ ನೇಮ್ ಅಂತ ಟೈಪ್ ಮಾಡ್ತೀನಿ. ಸೊ ಇಲ್ಲಿಗೆ ನಿಮಗೊಂದು ಟೆಕ್ಸ್ಟ್ ಬಾಕ್ಸ್ ಬಂದಿದೆ. ಸೊ ನೀವು ಮೇಲ್ಗಡೆ ಲೇಬಲ್ನ ಯೂಸ್ ಮಾಡಿದರೆ ನಿಮಗೆ ಲೇಬಲ್ ಕೂಡ ಬರ್ತಿತ್ತು, ಅಂದರೆ ಯೂಸರ್ ನೇಮ್ ಅಥವಾ ಏನಾದರೂ ಲೇಬಲ್ನ ಯೂಸ್ ಮಾಡ್ಬೋದು. ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಈಗ ಪಾಸ್ವರ್ಡ್ನ ಯೂಸ್ ಮಾಡ್ಬೋದು. ಇದನ್ನೇ ಕಾಪಿ ಮಾಡ್ತೀನಿ, ಜಸ್ಟ್ ಕೆಳಗಡೆ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಟೆಕ್ಸ್ಟ್ ಅಂತ ಇದೆಯಲ್ಲ, ಟೈಪ್ ಟೆಕ್ಸ್ಟ್ ಅಂತ, ಅದನ್ನು ಪಾಸ್ವರ್ಡ್ ಅಂತ ಚೇಂಜ್ ಮಾಡ್ತೀನಿ. ಜಸ್ಟ್ ಪಾಸ್ವರ್ಡ್ PAS ಅಂತ ಅದೇ VS ಕೋಡ್ ಸಜೆಸ್ಟ್ ಮಾಡುತ್ತೆ. ಇಂಟರ್ ದ ಪಾಸ್ವರ್ಡ್ ಅಂತ ಟೈಪ್ ಮಾಡ್ತೀನಿ. ಸೊ ಈಗ ನೀವು ರನ್ ಮಾಡ್ಬೋದು, ನೋಡ್ಬೋದು. ಸೊ 2 ಟೆಕ್ಸ್ಟ್ ಬಾಕ್ಸ್ ಬಂದಿದೆ, ಒಂದು ಈ ಥರದ್ದು. ಇಲ್ಲಿ ಟೆಕ್ಸ್ಟ್ ಮಾಡಿದ್ರೆ ಇಲ್ಲಿ ಇದು ಶೋ ಆಗಲ್ಲ. ಇದನ್ನು ನೀವು ಚೆಕ್ ಬಾಕ್ಸ್ ಏನಾದರೂ ಯೂಸ್ ಮಾಡಿ ಅದನ್ನು ವಿಸಿಬಲ್ ಮಾಡ್ಬೋದು. ಅದು ನೆಕ್ಸ್ಟು CSSನ ಯೂಸ್ ಮಾಡ್ತೀವಿ, ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದ್ರ ಬಗ್ಗೆ ಎಲ್ಲ. ಸೊ ಈಗ ಡೀಪಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಈಗ ಜಸ್ಟ್ ಟೆಕ್ಸ್ಟ್ ಬಾಕ್ಸ್ ಬಂತು. ಈಗ ಇದು ಇನ್ನು ಸ್ವಲ್ಪ ಅಡ್ವಾನ್ಸ್ ಹೋಗೋಣ. ಟೆಕ್ಸ್ಟ್ ಏರಿಯಾ ಅಂತ ಇದೆ, ಅಂದರೆ ನೀವು ಯಾರಿಗಾರು ಮೆಸೇಜ್ ಸೆಂಡ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ. ಅಂದರೆ ವೆಬ್ಸೈಟಲ್ಲೆಲ್ಲ ಇರುತ್ತಲ್ಲ, ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ನಿಮ್ಗೆ ಮೆಸೇಜ್ ಸೆಂಡ್ ಮಾಡೋಕ್ಕೆ ಒಂದು ಆಪ್ಷನ್ ಇರುತ್ತೆ. ಸೊ ಅಲ್ಲಿ
ಈ ಥರ ಮೆಸೇಜ್ ಸೆಂಡ್ ಮಾಡೋಕ್ಕೆ ಒಂದು ಟೆಕ್ಸ್ಟ್ ಬಾಕ್ಸ್ ಇರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡ್ತೀನಿ. ಈಗ ಟೆಕ್ಸ್ಟ್ ಬಾಕ್ಸ್ನ ಯೂಸ್ ಮಾಡೋಣ. ಟೆಕ್ಸ್ಟ್ ಏರಿಯಾ ಅಥವಾ ಟೆಕ್ಸ್ಟ್ ಬಾಕ್ಸ್ ಅಲ್ಲ, ಟೆಕ್ಸ್ಟ್ ಏರಿಯಾನ ಯೂಸ್ ಮಾಡೋಣ. ಸೊ ಇದೆರಡು ಇನ್ಪುಟ್ ಎರಡು ಇದೆಯಲ್ಲ, ಫಾರ್ಮ್ ಆ್ಯಕ್ಷನ್ ಒಳಗಡೆ ಬರೆಯೋದು. ಇದು ಏನಕ್ಕಂದರೆ ಇಲ್ಲಿ ಫಾರ್ಮ್ ಆ್ಯಕ್ಷನ್ ಅಂತ ಇದೆಯಲ್ಲ, ಇಲ್ಲಿ ಆ್ಯಕ್ಷನ್ ಏನು ಬೇಕಾದ್ರೂ ಬರೀಬೋದು, ಏನು ಆ್ಯಕ್ಷನ್ ಪರ್ಫಾರ್ಮ್ ಮಾಡಬೇಕು. ಟೆಕ್ಸ್ಟ್ ಏರಿಯಾನ ಸೆಲೆಕ್ಟ್ ಮಾಡ್ತೀನಿ. ಈಗ ಇಲ್ಲಿ ಏನಾದರೂ ರ್ಯಾಂಡಮ್ ಆಗಿ ಏನಾದರೂ ಟೈಪ್ ಮಾಡ್ಬೋದು. ನಾನು ಏನಾದರೂ ಸ್ವಲ್ಪ ಟೈಪ್ ಮಾಡ್ತೀನಿ. ಎಂಟರ್ ದ ನೇಮ್ ಆಫ್ ದ ಮೈ ಕಾಲೇಜ್ ನಾನು ರ್ಯಾಂಡಮ್ ಆಗಿ ಏನೋ ಟೈಪ್ ಮಾಡ್ತಿದ್ದೀನಿ. ಸೊ ನೀವು ಕರೆಕ್ಟಾಗಿ ನೀವೇನಾದರೂ ವೆಬ್ಸೈಟ್ ಏನಾದರೂ ಬಿಲ್ಡ್ ಮಾಡ್ತಿದ್ರೆ ನೀವು ಕರೆಕ್ಟಾಗಿ ಟೈಪ್ ಮಾಡಿ. ಏನು ಬೇಕೋ ನಿಮ್ಗೆ ಏನು ಬೇಕೋ ಅದನ್ನು ಟೈಪ್ ಮಾಡಿ. ಸೊ ಇದನ್ನು ನೀವು ದೊಡ್ಡದು ಮಾಡ್ಬೋದು. ಅಲ್ಲಿ ಇದು ಆ್ಯರೋ ತೋರಿಸ್ತಿದೆಯಲ್ಲ, ಸೊ ಅದನ್ನು ಹೀಗೆ ಹೇಳ್ಬೋದು. ಇದ್ರೊಳಗಡೆ ನೀವು ಟೈಪು ಮಾಡ್ಬೋದು, ಹಾಗೆ ಬಿಟ್ಟಿದ್ರೆ ನೀವು ಟೈಪು ಮಾಡ್ಬೋದು. ಇದ್ರೊಳಗಡೆ ಟೆಕ್ಸ್ಟ್ ಏರಿಯಾ ಅಂತ ಕರೀತಾರೆ. ಟೆಕ್ಸ್ಟ್ ಮಾಡೋಕ್ಕೋಸ್ಕರ ಇದನ್ನು ಯೂಸ್ ಮಾಡೋದು, ಟೆಕ್ಸ್ಟ್ ಏರಿಯಾ. ಈಗ ಒಂದು ಇಮೇಜ್ನ ಹಾಕಬೇಕಂದ್ರೆ ಇಮೇಜ್ನ ನಾನು ಒಂದು ಡೌನ್ಲೋಡ್ ಮಾಡಿದ್ದು ಆಲ್ರೆಡಿ ಇದೆ, image.jpg, ಅಥವಾ ನೀವು ಲಿಂಕ್ನೂ ಹಾಕ್ಬೋದು. ನಾನು ಇಮೇಜಿನ ಫೋಲ್ಡರ್ನ ತಂದು ಇದ್ರೊಳಗಡೆ ಹಾಕ್ತೀನಿ, ವಿಜಯ್ ಸ್ಟುಡಿಯೋ ಕೋಡ್ ಒಳಗಡೆ. ಇಲ್ಲಿ ಇಮೇಜ್ ಅಂತ ಟ್ಯಾಗ್ನ ಇದೆ, ಇಮೇಜ್ ಅಂತ ಒಂದು ಟ್ಯಾಗ್ ಇದೆ. EMG ಅಂತ ಟೈಪ್ ಮಾಡಿ ಇಂಟರ್ ಹೊಡೆದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಏನು ಪಿಕ್ಚರ್ ನೇಮ್ನ ಟೈಪ್ ಮಾಡಬೇಕಾಗುತ್ತೆ, ಪಾತ್ನ ಹಾಕಬೇಕಾಗುತ್ತೆ, ಆವಾಗ ಪಿಕ್ಚರ್ ಬರುತ್ತೆ. ಪಿಕ್ಚರ್ ತುಂಬ ದೊಡ್ಡದಿದೆ, ಸೊ ವಿಡ್ತ್ನ ಸೆಟ್ ಮಾಡ್ಬೋದು. ವಿಡ್ತ್ = ಈಗ ನಾನು ಫಾರ್ ಎಕ್ಸಾಂಪಲ್ 400 ಅಂತ ಕೊಡ್ತೀನಿ. ಸೊ ವಿಡ್ತ್ ಎಷ್ಟು ಬರುತ್ತೆ ಅಂದರೆ ನೋಡಿ, ಸ್ವಲ್ಪ ಚಿಕ್ಕದಾಯಿತು. ಈಗ ಪಿಕ್ಚರ್ ದೊಡ್ಡದಿತ್ತು, ಈಗ ಚಿಕ್ಕದಾಯಿತು. ಹೈಟು ವಿಡ್ತು ಎಲ್ಲ ಕೊಡ್ಬೋದು. ಹೀಗೆ ಆಲ್ಟ್ರೇಷನ್ ಅಂದರೆ ಹಲೋ ಅಂತ ಕೊಡ್ತೀನಿ. ಆಲ್ಟರ್ ಅನ್ನೋದು ಹಲೋ ಅಂದರೆ ಏನಂದರೆ, ನಿಮ್ಗೇನಾದರೂ ಪಿಕ್ಚರ್ ಏನಾದರೂ ಪಾತ್ ತಪ್ಪಾಗಿದ್ರೆ, ಪಿಕ್ಚರ್ ಬರೆದಿದ್ರೆ ಅಲ್ಲಿ ಆ ಜಾಗದಲ್ಲಿ ಹಲೋ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಸೊ ಇಷ್ಟೇ. ಈಗ ಟೇಬಲ್ನ ಕ್ರಿಯೇಟ್ ಮಾಡೋಣ. ಒಂದು ಎಕ್ಸಾಂಪಲ್ ಟೇಬಲ್ನ ಕ್ರಿಯೇಟ್ ಮಾಡೋಣ ಅಂದರೆ, ನೀವು ಒಂದು ಇದರಲ್ಲಿ ನೋಡಿರ್ತೀರಿ ಅಂತ ಅಂದರೆ ಅದು ಥರ ಟೇಬಲ್ನ ಬಾರ್ಡರ್ ಕೊಟ್ಟಿದ್ದೀನಿ 1 ಅಂತ. ಈಗ ಟೇಬಲ್ನ ಕ್ಲೋಸ್ ಮಾಡಿದ್ದೀನಿ. ಸೊ ಅಲ್ಲೇ ಇದನ್ನು ಸ್ವಲ್ಪ ಈ ಕಡೆ ಮಾಡೋಣ. ಟೇಬಲ್ನ ಬಾರ್ಡರ್ನ ಕ್ಲೋಸ್ ಮಾಡಿದ್ದೀನಿ. ಈಗ ನೀವು ಏನಂದರೆ ಇದನ್ನು ಯೂಸ್ ಮಾಡಿರ್ತಾರಲ್ಲ, ಅಂದರೆ ಯಾವ್ದಾದ್ರು ಡಾಟಾಬೇಸ್ನ ಸ್ಟೋರ್ ಮಾಡೋಕ್ಕೆ, ಡಾಟಾಬೇಸ್ನ ಡಿಸ್ಪ್ಲೇ ಮಾಡೋಕ್ಕಲ್ಲ. ಸೊ ನೀವು ವೆಬ್ಸೈಟಲ್ಲಿ ನೋಡಿರ್ತೀರಿ, ಟೇಬಲ್ನ ಹಾಕಿರ್ತಾರೆ. ಸೊ ಅದೇ ಟೇಬಲ್ನ TR ಅಂದರೆ ಒಂದು ಟೇಬಲ್ನ ಏನಂತಾರೆ, ಟೇಬಲ್ನ ಇದು ಮಾಡೋಕ್ಕೆ ಇರೋದು. ಇದು ಏನಂದರೆ TH ಅಂತಾರಲ್ಲ, ಅದು ಏನಂದರೆ ರೋ ಟೈಪ್, ಅಂದರೆ ಈಗ ಹೆಡ್ಡಿಂಗ್ ಟೈಪ್, ರೋಲ್ ನಂಬರ್, ನೇಮ್, ಅದ್ರ ಅಂಡರಲ್ಲಿ ಇನ್ಸರ್ಟ್ ಮಾಡಬೇಕು. ಇದು ಎಲ್ಲ ಹೆಡ್ಡಿಂಗು. ರೋ H1 H ಅಂತ TH ಅಂತ ಬರ್ದಿದ್ದೀನಲ್ಲ, TH ಇದನ್ನು ಯೂಸ್ ಮಾಡಿ ಟ್ಯಾಗ್ನ ಯೂಸ್ ಮಾಡಿದ್ದಲ್ಲ, ಇದೆಲ್ಲ ರೋ. TR ಅನ್ನೋದು ಅದೊಂದು ಇದನ್ನು ಟೇಬಲ್ನ ಇಂಡಿಕೇಟ್ ಮಾಡುತ್ತೆ. TR ಮತ್ತು ಸೇಮ್ ಇಲ್ಲಿ TD ಅಂತ ಯೂಸ್ ಮಾಡ್ತೀವಿ. TD ಅಂದರೆ ಕಾಲಮ್ ಅಂತ, TH ಅಂದರೆ ರೋ ಅಂತ. ಈ ಕಾಲಮ್ ಒಳಗಡೆ ಏನೇನು ಬರಬೇಕು ಅಂತ. ಸೊ ಈ ಥರ ಕಾಲಮ್ ಒಳಗಡೆ ವ್ಯಾಲ್ಯೂಸ್ನ ಕೊಡ್ತೀನಿ. ರೋಲ್ ನಂಬರ್, ನೇಮ್, ಸಬ್ಜೆಕ್ಟ್ ಅಂತಿದೆ. ಸೊ ಅಲ್ಲಿಗೆ ವ್ಯಾಲ್ಯೂನ ಕೊಡ್ತೀನಿ. ವ್ಯಾಲ್ಯೂ ಕೊಟ್ಟು ಈಗ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಅಲ್ಲಿ ಟೇಬಲ್ ಡಿಸ್ಪ್ಲೇ ಆಗಿದೆ ಚಿಕ್ಕದಾಗಿ, ಅಲ್ಲಿ ಕಾಣ್ತಿದೆಯಲ್ಲ, ರೋಲ್ ನಂಬರ್, ನೇಮ್, ಸಬ್ಜೆಕ್ಟ್. ಈಗ ಇನ್ನೊಂದು ಸ್ವಲ್ಪ ಅದನ್ನೇ ಕಾಪಿ ಮಾಡಿ ಕೆಳಗೆ ಹಾಕ್ತೀನಿ. ಈಗ 2 ಇನ್ಸರ್ಟ್ ಆಗಿದೆ, ಇದು ಇನ್ಸರ್ಟ್ ಆಗಿರಬೇಕು ನೋಡಿ. 2 ಇದು ಇನ್ಸರ್ಟ್ ಆಗಿದೆ ಕಾಣ್ತಾ ಇದೆ. ಸೊ ಈಗ ನೀವು ಒಂದು ರೋನ ಕ್ರಿಯೇಟ್ ಮಾಡಬೇಕು ಅಂದರೆ, ಸಬ್ಜೆಕ್ಟ್ ಪಕ್ಕದಲ್ಲಿ ಇನ್ನೊಂದು ಬರಬೇಕಂದ್ರೆ, ಈಗ ಸಬ್ಜೆಕ್ಟ್ ಪಕ್ಕದಲ್ಲಿ ಇನ್ನೊಂದು ಬರಬೇಕಂದ್ರೆ, ಈಗ ಮಾರ್ಕ್ಸ್ ಅಂತ ಕೊಡ್ತೀನಿ. ಮಾರ್ಕ್ಸ್ ಅನ್ನೋದು ಬಂದಿದೆ. ಈಗ ಮಾರ್ಕ್ಸಿಗೆ ಇಲ್ಲಿ ವ್ಯಾಲ್ಯೂ ಬರಬೇಕಂದ್ರೆ, ಈಗ ಇಲ್ಲಿ ಮಾರ್ಕ್ಸಿಗೆ ವ್ಯಾಲ್ಯೂ ಕೂಡ ಆ್ಯಡ್ ಆಗುತ್ತೆ ನೋಡಿ. ಅಲ್ಲಿ ಮ್ಯಾಕ್ಸಿಗೆ ಒಂದು CMA ಅನ್ನೋದಕ್ಕೆ ಆ್ಯಡ್ ಆಗಿದೆ ಮಾರ್ಕ್ಸು. ಈ ಥರ ಒಂದು ಟೇಬಲ್ನ ಕ್ರಿಯೇಟ್ ಮಾಡೋದು ಈ ಒಂದು ವಿಡಿಯೋದಲ್ಲಿ. ಸೊ ಇಷ್ಟೇ ಹೇಳೋದು, ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. HTML ಎಲ್ಲ ಬೇಸಿಕ್ ಟ್ಯಾಗ್ನ, ಬೇಸಿಕ್ ಅಂದರೆ ಆಲ್ಮೋಸ್ಟ್ ನೀವು ಈ ವೆಬ್ಸೈಟ್ನ ಒಂದು ಸ್ಮಾಲ್ ವೆಬ್ಸೈಟ್ನ ಬಿಲ್ಡ್ ಮಾಡೋಕ್ಕೆ ಏನೇನು ಟ್ಯಾಗ್ಸ್ನ ಯೂಸ್ ಮಾಡ್ತಾರೆ, ಸೊ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಸೊ ಇನ್ನು CSS ಮತ್ತು ಜಾವಾಸ್ಕ್ರಿಪ್ಟ್ ಹೇಳೋತ್ತಿಗೆ ಮತ್ತು ಸ್ವಲ್ಪ ಅಡ್ವಾನ್ಸಿಗೆ ಹೋಗೋಣ, ಸ್ವಲ್ಪ ವೆಬ್ಸೈಟ್ ಬಗ್ಗೆ ಹೇಳೋಣ. ಲಾಸ್ಟಿಗೆ ಫೈನಲಿಗೆ ಒಂದು ನಾನು ವೆಬ್ಸೈಟ್ನ ನೀವು ಬಿಲ್ಡ್ ಮಾಡಬೇಕು. ಸೊ ಆ ಥರ ಒಂದು ನಾನು ಹೇಳ್ಕೊಡ್ತೀನಿ. ಸೊ ಇದನ್ನೆಲ್ಲ ನಾನು ಏನೇನು ಮಾಡಿದ್ನೋ ಸೊ ಅದನ್ನು ಮತ್ತೆ ತೋರಿಸ್ತಾ ಇದ್ದೀನಿ. ಸೊ
ನೀವು ಲಾಸ್ಟಿಗೆ ಫೈನಲಿಗೆ ಒಂದು ವೆಬ್ಸೈಟ್ ಮಾಡ್ಬೋದು. ಸೊ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಒಂದು CSS ಬಗ್ಗೆ ಲರ್ನ್ ಮಾಡೋಣ. ಸೊ CSS ಬಗ್ಗೆ ಹೇಳ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟೇ.